ಹಾಗನ್ಸಿದ್ದು ಅಷ್ಟು ಕಠಿಣ ತಪಸ್ಸನ್ನು ಆಚರಣೆ ಮಾಡಿದಂತ ಮಹನೀಯರನ್ನ ಏಕಾಏಕಿ ಕರ್ಕೊಂಡು ಬಂದು ಆಚೆ ಕಡೆ ಅವರು ಯಥೇಚ್ಛವಾದಂತ ರೀತಿ ಅವರು ಅಭಿಷೇಕವನ್ನ ಮಾಡಿದ್ರಲ್ಲ, ಹಾಲು ಮೊಸರು ತುಪ್ಪ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿ ಪ್ರೋಕ್ಷಣೆ ಮಾಡಿದ್ರೆ ಸಾಕಾಗಿತ್ತೇನೋ ಅಂತ ನನಗನ್ನಿಸ್ತು. ಯಾಕೆಂದ್ರೆ ಅನ್ನ ನೀರು ಆಹಾರವನ್ನು ಬಿಟ್ಟು 33 ದಿನಗಳ ಕಾಲ ಸಂಪೂರ್ಣವಾಗಿ ಗರ್ಭಾಲಯದಲ್ಲಿ ಒಂದು ದೇವಸ್ಥಾನದ ಗರ್ಭಗುಡಿಯಲ್ಲಿ, ಅದು ಆಚೆ ಕಡೆ ದ್ವಾರ ಹಾಕಿ ಇದು ಮಣ್ಣಿನಿಂದ ಗೋಡೆ ನಿರ್ಮಿಸಿರ್ತಕ್ಕಂಥದ್ದು, ಒಳಗಡೆ ಗಾಳಿನೇ ಹೋಗೋದಿಲ್ಲ. ಇದು ಸೈನ್ಸ್ಗೆ ಒಂದು ಸವಾಲು, ವಿಜ್ಞಾನಕ್ಕೊಂದು ಸವಾಲಿದು. ಒಬ್ಬ ಮನುಷ್ಯ ಎಷ್ಟೊತ್ತು ಉಸಿರು ಕಟ್ಟಬಹುದು, ಎಷ್ಟೊತ್ತು ದಮ್ ಕಟ್ಟಬಹುದು, ಅಲ್ಲಿ ಒಳಗಡೆ ಗಾಳಿನೇ ಹೋಗಲ್ವಲ್ಲ. ಸಾಲದಕ್ಕೆ ಅಭಿಷೇಕದ ಆ ಕಿಂಡಿ ಇದೆ, ಅಭಿಷೇಕದ ನೀರು ಆಚೆ ಬರುವಂತದ್ದು, ಆ ಜಾಗನು ಬಿಗಿ ಮಾಡಿಬಿಟ್ಟಿದ್ದಾರೆ. ರಾಚೋಟೇಶ್ವರ ಶಿವಾಚಾರ್ಯರು ಅವರಲ್ಲಿರುವಂತಹ ಪವಾಡ, ಗದಗ ಜಿಲ್ಲೆಯಲ್ಲಿ ಆ ಭಾಗದಲ್ಲಿರ್ತಕ್ಕಂಥವ್ರು ನಿಜಕ್ಕೂ ನೀವು ಪುಣ್ಯ ಮಾಡಿದ್ದೀರಿ. ನನಗೂ ನಿನ್ನೆ ಮನಸ್ಸಲ್ಲಿತ್ತು, ಆ ಸಾನ್ನಿಧ್ಯಕ್ಕೆ ಬಂದು ಅವರ ಹತ್ತಿರದಿಂದ ದರ್ಶನ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಬಂತು. ಆದರೆ ವ್ಯವಸ್ಥೆಗಳು ದೂರ ಪ್ರಯಾಣವಾದ್ರಿಂದ, ಪ್ರತಿನಿತ್ಯದ ನನ್ನ ಕಾಯಕವಾದ್ರಿಂದ ನಾನು ಬರ್ಲಿಕ್ಕಾಗಲಿಲ್ಲ. ಸದ್ಯದಲ್ಲೇ ಆ ಸಾನ್ನಿಧ್ಯದಲ್ಲಿ ಆ ಶ್ರೀಗಳ ದರ್ಶನಕ್ಕೆ ನಾನು ಬರ್ತೇನೆ. ಯಾಕೆಂದ್ರೆ ಅಂತಹ ಅವರ ಆಶೀರ್ವಾದ, ಅವರ ಉದ್ದೇಶ ಏನು ಗೊತ್ತಾ? ಭಾರತದ ಗಡಿ ಭಾಗ ಇರತಕ್ಕಂಥ ವೀರ ಯೋಧರು ಚೆನ್ನಾಗಿರ್ಬೇಕು,